ಹಾಯ್ ಎಲ್ರಿಗೂ, ಹೇಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಡೈಲಿ ವಾಕ್ ಮಾಡ್ತಾ ಇದ್ದೀನಲ್ಲ ಥ್ರೆಡ್ಮಿಲ್ಲಲ್ಲಿ, ಅದ್ರ ಬಗ್ಗೆ ಮಾತಾಡೋಣ ಅಂತ ಈ ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು, ಇಷ್ಟ ಆಗದೇನೂ ಇರ್ಬೋದು, ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ನೋಡೋಣ ಹೇಗಿರುತ್ತೆ ಏನು ಅಂತ. ನನ್ನ ಚಾನಲ್ಗಿನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ವಾಕ್ ಮಾಡ್ತಾ ಸಿಗ್ತೀನಿ. ಗೈಸ್ ನೋಡಿ, 30 ನಿಮಿಷ ನಡೆದಿದ್ದೀನಿ. ಸೊ ಡೈಲಿ ನಾನು 5:30 ಅಂದರೆ ಈವ್ನಿಂಗ್ ಟೈಮಿಂಗ್ಸ್ ಇಲ್ಲ, ಅದು ಪಕ್ಕ ಈ ಟೈಮೇ ಅಂತ. ಈವ್ನಿಂಗ್ ಟೈಮಲ್ಲಿ ಹಾಫ್ ಆನ್ ಅವರ್ ನಡೀತೀನಿ ನಾನು. ಸೊ 73 ಅಷ್ಟೇ ಕ್ಯಾಲೋರೀಸ್ ಬರ್ನ್ ಆಗಿರೋದು. 30 ಮಿನಿಟ್ಸ್ ನಡೆದು, ತಿಂಡಿ ಆದಮೇಲೆ 10 ನಿಮಿಷ, ಊಟ ಆದಮೇಲೆ 10 ನಿಮಿಷ, ಮತ್ತು ನೈಟ್ ಊಟ ಆದಮೇಲೆ ಒಂದು 10 ನಿಮಿಷ ನಡೀತೀನಿ. ನನಗೆ ಊಟ ಹೆವಿ ಅನ್ನಿಸ್ದಾಗ. ನನಗೆ ಯಾಕೋ ಜೀರ್ಣ ಸರಿಯಾಗಿ ಆಗ್ತಾಯಿಲ್ಲ, ಮಲಗಿದ ತಕ್ಷಣ ಬಾಯಿಗೆ ಬರುತ್ತೆ ತಿಂದಿರೋದು ಅಂತ, ಹಾಗೆ ನಡೆಯೋದು ರೂಢಿ ಮಾಡ್ಕೊಂಡಿದ್ದೀನಿ. ಎಲ್ಲಾದರೂ ಆಚೆ ಹೋಗಿದ್ದಿನ ಸ್ಕಿಪ್ ಮಾಡ್ತೀನಿ ಗೈಸ್. ಇವತ್ತು ಆಚೆ ಹೋಗಿದ್ದೆ, ಬರೀ ಈಗ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಇಷ್ಟೇ ಆಗಿರೋದು 30 ನಿಮಿಷಕ್ಕೆ ಒಂದು 75 ಕ್ಯಾಲೋರೀಸ್ ಬರ್ನ್ ಆಗಿದೆ. ಒಂದೊಂದು ಸಲ 80ವರೆಗೂ ಬರುತ್ತೆ, ಒಂದೊಂದು ಸಲ ಇಷ್ಟೇ. ಹಾಫ್ ಆನ್ ಅವರ್ ನಡೆದ್ಬಿಟ್ಟು ಆಫ್ ಮಾಡಿಬಿಡ್ತೀನಿ, ನಾನು ಸ್ಟಾಪ್ ಮಾಡ್ತೀನಿ. ಆಮೇಲೆ ಒಂದು 5 ನಿಮಿಷ ಎಕ್ಸಸೈಸ್ ಥರ ಮಾಡ್ತಾಯಿದ್ದೀನಿ. ಈಗ 2 ದಿವಸದಿಂದ ಪೇಯ್ನ್ ಬಂದುಬಿಟ್ಟಿದೆ, ಸೊಂಟ ಎಲ್ಲ ಓಡಾಡಿ. ಸೊ ನೋಡಿ, ಗೈಸ್ ಈಗ ವಾಕ್ ಮಾಡಿದೆ. ನೋಡಿ, ಬೆವರು, ಟೀ ಶರ್ಟ್ ಎಲ್ಲ ನೆಂದೋಗಿದೆ. ಅಂದ್ಕೊಂಡಿದ್ದೆ ನಾನು ಒಂದು 2 ಡೇಸ್ ಆರ್ 3 ಡೇಸ್ ಅಷ್ಟೇ ಮಾಡೋಕ್ಕಾಗೋದು, ಆಮೇಲೆ ಸ್ಕಿಪ್ ಮಾಡ್ತೀನಿ ಅಂತ. ಬಟ್ ಏನೋ ಗೊತ್ತಿಲ್ಲ, ಅನಿಸುತ್ತೆ ಮಾಡೋದು ಬೇಡ ಅಂತ, ಸೋಂಬೇರಿತನ ಅನಿಸುತ್ತೆ. ಬಟ್ ಆದರೂ ಆ ಟೈಮಿಗೆ ಏನೋ ಒಂದು ನನ್ನ ಮನಸ್ಸಿಗೆ ನಾನೇ ಇದು ಪುಷ್ ಮಾಡಿಕೊಂಡು ಎದ್ದು ವಾಕ್ ಮಾಡ್ತೀನಿ. ಸೊ ಹಾಫ್ ಆನ್ ಅವರ್ ಡೈಲಿ ಈವ್ನಿಂಗ್ ಮಾಡ್ತಾಯಿದ್ದೀನಿ. ಅದೇ ತಿಂಡಿ ಊಟ ಎಲ್ಲ ಆದಮೇಲೆ 10 ನಿಮಿಷ ಮಾಡ್ತಾಯಿದ್ದೀನಿ. ಅಷ್ಟೆಲ್ಲ ಮಾಡಿದ್ರೂ ಜಸ್ಟ್ 150 ಕ್ಯಾಲೋರೀಸ್ ಅಷ್ಟೇ ಬರ್ನ್ ಆಗೋದು. ಒಬ್ಬ ಮನುಷ್ಯನಿಗೆ ಬೇಕಾಗಿರೋದು 2500, 2500 ಒಳಗಡೆನೇ ಇದ್ದರೆ ಸಾಕು. 3000 ಅಂತಾರೆ, ಅಷ್ಟು ಬೇಕಾಗಿರಲ್ಲ. ಸೊ ಅಷ್ಟು ಖರ್ಚಾಗೋಷ್ಟು ನಾವು ಏನು ಕೆಲಸ ಮಾಡೋದೇ ಇಲ್ಲ. ಸುಮ್ಮನೆ ಮನೇಲಿದ್ದವರು ಹೌಸ್ ವೈಫ್ಗಳಂತೂ 1-2 ಅವರು ಗಂಡ ಹೋದ್ಮೇಲೆ 1-2-3 ಅವರ್ ಕೆಲಸ ಇರುತ್ತೆ, ಆಮೇಲೆ ರೆಸ್ಟಲ್ಲೇ ಇರ್ತೀವಿ. ಆಮೇಲೆ ಸಾಂಬಾರು ಏನಾದ್ರು ಮಾಡಿದ್ರೆ ಅದೇ ನೈಟ್ಗೂ ಆಗುತ್ತಾ, ಅಷ್ಟೇ ಬ್ಯಾಲೆನ್ಸ್ ಆಗೋಗುತ್ತೆ. ತುಂಬ ಹೆವಿ ಕೆಲಸ ಅಂತೇನಿರಲ್ಲ. ಸೊ ಹಂಗಾಗಿ ಸ್ವಲ್ಪ ಮೈ ಬಂದ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಿದ್ದೆ ಮಾಡಿಬಿಡ್ತೀವಲ್ಲ ಮಧ್ಯಾಹ್ನ, ಅದೊಂದು ಅಭ್ಯಾಸ, ಕೆಟ್ಟ ಅಭ್ಯಾಸ ಆಗೋಗುತ್ತೆ. ಹೆಂಗೂ ಬಿಡು, ಇಲ್ವಲ್ಲ ಹಸ್ಬೆಂಡು ಬರೋವ್ರಿಗೂ ಆರಾಮಾಗಿ ನಿದ್ದೆ ಮಾಡೋಣ ಅಂತ ಆ ಥರ ಟೈಮ್ ಪಾಸ್ ಮಾಡೋಕ್ಕೋಗಿ ಅದು ನಮ್ಮ ಹೆಲ್ತಿಗೆ ಒಂದು ಈ ಥರ ಆಗುತ್ತೆ. ಸೊ ಹಂಗಾಗಿ ದಯವಿಟ್ಟು ಈ ಥರದ್ದು ಮೋಟಿವೇಶನ್ ತೊಗೊಂಡು ಮಾಡಿ, ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಇರುತ್ತೆ. ಮತ್ತು ಈ ಬ್ಯಾಡ್ ಯೋಚನೆಗಳು, ಅವರೇನೋ ಅಂತಾರೆ ಅಂತ ನಾವೇನೋ ಅಂದ್ಕೊಂಡು ಇದು ಮಾಡೋದು, ಅವ್ರ ಬಗ್ಗೆನೇ ಥಿಂಕ್ ಮಾಡೋದು, ಅದೆಲ್ಲ ಬಿಟ್ಬಿಡಿ. ಥಿಂಕ್ ಮಾಡ್ಬೋದು ಬೇರೆಯವರು. ನಾನಂತೂ ಒಂದು ಸಲ ಬೇಡ ಅಂದಮೇಲೆ ಬಿಟ್ಟಾಕ್ಬಿಡ್ತೀನಿ ಗೈಸ್. ನಾನು ಏನೋ ಅವ್ರದ್ದು ಒಂದು ಸುದ್ದಿ ಬೇರೆಯವ್ರು ಹೇಳಿದ್ರು ನಾನು ಕೇಳೋಕ್ಕೆ ಇಷ್ಟ ಆಗಲ್ಲ. ಸೊ ಯಾಕಂದರೆ ನಾವೇನೋ ಅವ್ರಿಗೇನು ಮಾಡಿರಲ್ಲ, ಆದ್ರೂ ಏನೋ ಮಾಡಿದ್ದೀವಿ ಅನ್ನೋ ಥರ ಯೋಚನೆ ಮಾಡೋದು, ಅವ್ರ ಕಡೆಯಿಂದ ಅದು ಬರೋದು, ಮಾತುಗಳು ಬರೋದು, ಅದೆಲ್ಲ ನನಗಿಷ್ಟ ಆಗಲ್ಲ. ಚೆನ್ನಾಗಿದ್ದಾಗ ಚೆನ್ನಾಗೇ ಇರ್ತಾರೆ ಜೊತೇಲಿ. ಆಮೇಲೆ ಏನೋ ಅವರು ಮೆಂಟಾಲಿಟಿ, ಅವ್ರ ಯೋಚನೆಗಳು ಹೇಗಿರುತ್ತೋ ನನಗಂತೂ ಅರ್ಥ ಆಗಲ್ಲ. ಯಾಕಂದರೆ ನಾವು ಯಾರನ್ನೂ ಇದುವರೆಗೂ ನೀವು ಅವ್ರ ಹತ್ರ ಮಾತಾಡಬೇಡಿ, ನನ್ನ ಜೊತೆ ಚೆನ್ನಾಗಿದೆಯಾ ಅವ್ರ ಜೊತೆ ಚೆನ್ನಾಗಿರ್ಬೇಡ ಅಂತ ನಾವು ಯಾವತ್ತೂ ಹೇಳಿಲ್ಲ. ಇನ್ನೂ ಅವ್ರ ಬಗ್ಗೆ ನಾವೇ ವಿಚಾರಿಸ್ತೀವಿ ಹಂಗಿದ್ದಾಗ, ಆ ಥರ ಏನಾದರೂ ಸಿಚುವೇಶನ್ ನಡೆದಾಗ ಅಂತ ಹೇಳ್ತಾರದು ನಾನು. ಸೊ ನಾವೇ ಕೇಳ್ತೀವಿ, ಹಂಗೆ ದೂರ ಅಂತೂ ಮಾಡೋಕ್ಕಂತೂ ಹೋಗಲ್ಲ. ಅದು ಅವರು ತಲೆಯಲ್ಲಿ ಇಟ್ಕೊಂಡಿರ್ಬೋದೇನೋ, ನಾವು ದೂರ ಮಾಡ್ತೀವಿ ಹಂಗೆ ಅಂತ. ಈಗ ನಾನು ನಮ್ಮ ಅಕ್ಕನೇ ತೊಗೊಳ್ಳಿ, ಇಷ್ಟ ಆಯಿತಾ ಫೋನ್ ಮಾಡಿ ಮಾತಾಡ್ತೀವಿ. ಒಂದೊಂದು ದಿನ 3 ದಿನ ಆದರೂ ಫೋನ್ ಮಾಡಿರಲ್ಲ, ಅವಳು ಮಾಡಿರಲ್ಲ, ನಾನು ಮಾಡಿರಲ್ಲ. ಹಂಗಂತ ನನಗೆ ಅವಳ ಮೇಲೆ ಬೇಜಾರು, ಅವಳಿಗೆ ನನ್ನ ಮೇಲೆ ಬೇಜಾರು ಅಂತಲ್ಲ. ಏನೋ ಆ ಒಂದು ಸ್ಪೇಸ್ನ ನಾನು ಅವಳಿಗೆ ಕೊಡ್ತೀನಿ. ಮಾತಾಡೋಕ್ಕಾಗ್ದು ಇಲ್ಲ ಅಂದಾಗ ನಾನು ಅದನ್ನ ಬ್ಯಾಡಾಗಿ ಥಿಂಕ್ ಮಾಡಲ್ಲ. ಇವಳು ಫೋನ್ ಮಾಡಲ್ಲ ಹಂಗೆ ಅಂತ. ಅವಳು ಹಂಗೆ ಥಿಂಕ್ ಮಾಡಲ್ಲ. ಒಂದು ದಿವಸ 3 ದಿನ ಆದಮೇಲೆ ನಾನಾರು ಮಾಡಿರ್ತೀನಿ, ಯಾಕೆ ಎಷ್ಟು ದಿನ ಫೋನ್ ಮಾಡಿಲ್ಲ ಅಂತ. ಇಲ್ಲ ಅವಳಾದ್ರೆ ಮಾಡಿರ್ತಾಳೆ.
ಆ ಥರ ನಾವು. ಸೊ ಹಂಗಿದ್ದಾಗ ನಾನೇನು ಅವಳಿಗೆ ಈಗ ಅವಳು ನನ್ನ ಜೊತೆ ಚೆನ್ನಾಗಿದ್ದಾಳೆ ಅಂತ ನನಗಾಗದೇ ಇರೋರ ಜೊತೆ ನೀನು ಚೆನ್ನಾಗಿರ್ಬಿಡ ಅಂತ ಹೇಳೋದು ತಪ್ಪು. ಈಗ ನನಗೆ ನಮ್ಮ ಅಕ್ಕ ಬೇಕು ಮಾತಾಡ್ತಾ ಇದ್ದೀನಿ, ಅವಳಿಗೆ ಯಾರು ಬೇಕೋ ಅವಳು ಮಾತಾಡ್ಕೊಳ್ಳಿ. ನಾನು ಶತ್ರು ಹತ್ರ ಮಾತಾಡಿದ್ರು ನನಗೇನು ಐ ಡೋಂಟ್ ಕೇರ್, ನನಗೆ ನಮ್ಮ ಅಕ್ಕ ಬೇಕು ಮಾತಾಡ್ಕೊಂಡಿದ್ದೀನಿ ಅಷ್ಟೇ. ಕೆಲವ್ರು ಹಂಗಲ್ಲ, ಈಗ ನನ್ನ ಜೊತೆ ಚೆನ್ನಾಗಿದ್ದಾರೆ ಅಂದರೆ ನಾನು ಯಾರ ಹತ್ರ ಮಾತಾಡಲ್ಲ, ನನ್ನ ಜೊತೆ ಇರೋರು ಅವ್ರ ಜೊತೆ ಮಾತಾಡಬಾರ್ದು ಆ ಥರ. ಸೊ ಅದು ನಂಗೆ ಇಷ್ಟ ಆಗಲ್ಲ. ಮತ್ತು ಈಗ ನಾನು ನಮ್ಮ ಅಕ್ಕ ಚಿಕ್ಕ ವಯಸ್ಸಿಂದ ಜೊತೆಲೇ ಬೆಳೆದಿರೋದ್ರಿಂದ ಅವಳೇನು ಅಂತ ನನಗೆ ಗೊತ್ತು. ಇನ್ನೊಬ್ರು ಯಾರೋ ಬಂದು ಅವಳ ಬಗ್ಗೆ ನನ್ನ ಹತ್ರ ಹೇಳಿದಾಗ ಅದನ್ನು ನಂಬೋ ಮೂರ್ಖರು ಮತ್ತೊಬ್ಬರಿಲ್ಲ ಅಂದ್ಕೊತೀನಿ. ಯಾಕಂದರೆ ಅವಳು ಏನು ಅಂತ ನನಗೆ ಗೊತ್ತು. ಹೇಳಿದ ತಕ್ಷಣ ಮಕ್ಕಳ್ದಂಗೆ ಅಲ್ಲೇ ಹೇಳ್ಬೋದು, ನಿನ್ಗೇನು ಗೊತ್ತು, ನನಗೆ ಗೊತ್ತು ಅವಳು ಚಿಕ್ಕ ವಯಸ್ಸಿಂದ ಅಂತ. ಕೆಲವರು ಅದನ್ನ ಮಾಡಲ್ಲ, ಹೌದಾ ಹಂಗೂ ಇರ್ಬೋದಾ ಅಂತ ಅದನ್ನೇ ಇನ್ನೂ ಒಂದು ಸ್ವಲ್ಪ ಎಲೆಸ್ಟಿಕ್ ಥರ ದೊಡ್ಡದಾಗಿ ಎಳೆದು ಅದನ್ನ ಅಪಪ್ರಚಾರ ಥರ ಮಾಡೋ ಜನಗಳು ಇರ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಭಗವಂತ ಅನ್ನೋ ಮೇಲೆ ಇರ್ತಾನಲ್ಲ, ಅವನಿಗೆ ಗೊತ್ತಿರುತ್ತೆ ಯಾವ್ದು ಸರಿ ಮಾಡ್ತಿರ್ತೀವಿ, ಯಾವ್ದು ತಪ್ಪು ಮಾಡ್ತಿರ್ತೀವಿ. ಸುಮ್ಮನೆ ಏನೋ ಒಂದು ಸ್ಟೇಟಸ್ ಹಾಕ್ಕೊಂಡಿದ್ದ ತಕ್ಷಣ, ಬೈಕೊಂಡು ಇನ್ನೊಂದು ಮಾಡಿದ ತಕ್ಷಣ ಯಾರಿಗೂ ಇದಾಗಲ್ಲ. ಅದೆಲ್ಲ ಒಂದು ಅವರವರು ಮೆಂಟಾಲಿಟಿ ತೋರಿಸುತ್ತಷ್ಟೆ. ನಾನೇನಾದರೂ ಹಾಕಬೇಕು ಅಂತ ಇದ್ದರೆ ಅದು ನನಗೆ ತುಂಬ ಏನಾದರೂ ಮನಸ್ಸಿಗೆ ಬೇಜಾರಾದಾಗ ಅದನ್ನು ಒಂದು ಬೇರೆ ಥರದ್ದು ಒಂದು ಪದದ ಅರ್ಥದಲ್ಲಿ ಬರ್ದಾಕಿರ್ತೀನಿ. ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ ನಾನು ಬರ್ದಾಕ್ತೀನಿ. ಅದು ಏನು ಯಾರ ಮೇಲೂ ಬೇಜಾರಂತ ಏನಿಲ್ಲ. ನನಗೆ ಇನ್ಸ್ಟಾಗ್ರಾಮ್ ಅವ್ರು ಕಾಲ್ ಮಾಡಿ ಹೇಳಿದಾಗ ಅವ್ರು ಹೇಳಿದರು, ಆ ಥರ ರೈಟಿಂಗ್ ಬರ್ದಾಕೋದ್ರಿಂದ ಮತ್ತು ನಾವೇ ಓನ್ ಡೈಲಾಗ್ ಮಾತಾಡಿ ಹಾಕೋದ್ರಿಂದ ಜಾಸ್ತಿ ವ್ಯೂಸ್ ಬರುತ್ತೆ, ನೀವು ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಿ ಅಂತ. ನಾನು ಹೋಗನಾಗ ವಿಡಿಯೋ ಮಾಡೋದು ಇನ್ನೂ ಸ್ವಲ್ಪ ಮಾಡ್ಬೇಕು ಅಂದ್ಕೊತಿದ್ದೀನಿ, ಆಗ್ತಿಲ್ಲ. ಅಟ್ಲೀಸ್ಟ್ ಒಂದು ರೈಟಿಂಗ್ ನನಗೆ ಅದೆಲ್ಲ ಒಂದು ಸ್ವಲ್ಪ ಪದಗಳು ಜೋಡಣೆ ಮಾಡಿ ಬರೆಯೋದು ಇಷ್ಟ ಅವಾಗಿಂದನೂ. ಸೊ ಹಂಗಾಗಿ ಬರ್ದಾಕ್ತೀನಿ ಅಷ್ಟೇ. ಅದೇನು ಪರ್ಸ್ನಲಾಗಿ ಯಾರನ್ನೂ ಟಾರ್ಗೆಟ್ ಮಾಡಾಕ್ತೀನಿ ಅಂತಲ್ಲ, ಅದನ್ನ ಬೇರೆಯವ್ರು ನೋಡ್ತಾರೆ. ಅದು ನನಗೆ ಗೊತ್ತು. ನಮಗೆ ಕಂಡ್ರೆ ಇಷ್ಟ ಇರಲ್ವಲ್ಲ, ಅವರೇ ಫಸ್ಟ್ ನೋಡಿರ್ತಾರೆ ನಾವು ಹಾಕಿರೋ ಪೋಸ್ಟ್ನ. ಸೊ ಅವ್ರಿಗೆ ಅಂತ ಅಂದ್ಕೊಂಡ್ರೆ ಅದು ಅವ್ರ ಪ್ರಾಬ್ಲಮ್, ನಂದಂತೂ ಅಲ್ಲ. ಸೊ ಇದೆಲ್ಲನೂ ಒಂದು ಈ ಬೆವ್ರು ಹೆಂಗೆ ಹರಿದು ಕೆಳಗೆ ಹೋಗುತ್ತೋ ಆ ರೀತಿ ಒಂದೆಲ್ಲ ಯೋಚನೆನೂ ಹೋಗುತ್ತೆ ಗೈಸ್. ನೀವು ಟ್ರೈ ಮಾಡಿ. ಮನೇಲಾಗಿಲ್ಲ ಅಂದರೂ ಪಾರ್ಕ್ಗಾದರೂ ಹೋಗಿ. ಮನೇಲಿ ಎಲ್ಲರಿಗೂ ಎಲ್ಲ ವ್ಯವಸ್ಥೆ ಇರಲ್ಲ. ಈಗ ನನಗೇನೋ ಥ್ರೆಡ್ಮಿಲ್ ತೊಗೊಳೋ ಒಂದು ಅವಕಾಶ ಇತ್ತು ಅಂದರೆ ಅದಕ್ಕಿಂತ ಇನ್ನೂ ಕಷ್ಟದಲ್ಲಿರೋರು ಇರ್ತಾರೆ ಹೆಣ್ಮಕ್ಳು. ಸೊ ಅಂಥವ್ರು ಹೊರ್ಗಡೆ ಹೋಗಿ, ಮನೆ ಹತ್ರ ಪಾರ್ಕ್ ಇದ್ದರೆ ಪಾರ್ಕ್ ಹೋಗಿ ಒಂದು 1/2 hour ನಡೀರಿ. ಅವಾಗ ನಿಮ್ಮ ಮೈಂಡ್ ಫ್ರೆಶ್ನೆಸ್ ನೋಡಿ. ಆ ಬೇರೆಯವ್ರ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋದನ್ನ ನಿಮ್ಮ ಒಂದು ಇದಕ್ಕೆ ಎಫರ್ಟ್ ಹಾಕಿ ಮಾಡಿ ನೋಡಿ. ನೀವು ಸಣ್ಣ ಆದಾಗ ನಿಮಗೆ ಬರೋ ಕಾನ್ಫಿಡೆನ್ಸೇ ಬೇರೆ. ಸೊ ಅದನ್ನು ಟ್ರೈ ಮಾಡಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನೇನು ತೀರಾ ತುಂಬ ದಪ್ಪ ಆಗಿಲ್ಲ, ಬಟ್ ನಾವು ತುಂಬ ಸಣ್ಣ ಇದ್ದು ಈಗ ಈ ಥರ ಆಗಿರೋದ್ರಿಂದ ನಮಗೆ ಎಲ್ಲೋ ಒಂದು ಕಡೆ ದಪ್ಪ ಆಗಿದ್ದೀನೇನೋ ಅನ್ನೋ ಫೀಲ್ ಆಗುತ್ತೆ. ಮಕ್ಕಳಾದ್ಮೇಲೆ ದಪ್ಪ ಆಗೋದು ಸಹಜ. ಈಗ ಮಕ್ಕಳಾಗೋಕ್ಕೆ ಮುಂಚೆನೇ ತುಂಬ ಜನ ದಪ್ಪ ಆಗಿರ್ತಾರೆ. ಥೈರಾಯ್ಡ್ ಪ್ರಾಬ್ಲಮ್ಮು, PCOD ಆ ಥರ ಪ್ರಾಬ್ಲಮಿಂದನೇ ದಪ್ಪ ಆಗಿರ್ತಾರೆ. ಸೊ ನಾವು ಮಕ್ಕಳಾದ್ಮೇಲೆ ದಪ್ಪ ಆಗಿದ್ದೀವಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಸುಮ್ಮನೆ ಇರೋಕ್ಕೆ ಹೋಗ್ಬೇಡಿ. ಅದೂ ಒಂದು ರೋಗ ಥರನೇ ದಪ್ಪ ಆಗೋದು. ಒಂದು ಮೆಟ್ಲತ್ತಕ್ಕಾಗಲ್ಲ, ಉಸಿರು ಬಿಡ್ತೀವಿ. ಸೊ ಈ ಥರ ಎಲ್ಲ ಆಗ್ತಿರುತ್ತೆ. ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಷ್ಟೇ. ಶುಗರು ಕಂಟ್ರೋಲಲ್ಲಿರುತ್ತೆ ವಾಕ್ ಮಾಡೋದ್ರಿಂದ. ಸೊ ಅದನ್ನ ಮಾಡಿ ಅಂತ ಹೇಳ್ತೀನಿ. ಸೊ ನನಗೆ ಅನಿಸಿದ್ನ ನಿಮ್ಗೆ ಹೇಳಿದ್ದೀನಿ, ನೀವು ಮಾಡ್ಬೋದು ಅಂತ. ನಾನು ಮಾಡೋದು ನೋಡಿ ಅವರು ಅಭ್ಯಾಸ ಮಾಡ್ಕೋಬೋದು ಅಂತ ಈ ವಿಡಿಯೋ ಮೂಲಕ ಹೇಳ್ತಾ ಇರೋದಷ್ಟೇ ಗೈಸ್. ಇದು ಯಾರಿಗೂ ಏನು ನಾನು ಸ್ಕೋಪ್ ತೊಗೊಳಕ್ಕೋಸ್ಕರನೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಅಲ್ಲ. ಅದು ನೋಡ್ತಾನೆ ಅಂದ್ಕೊಂಡಿರ್ತಾರೆ ಕೆಲವರು, ಅದಕ್ಕಂತೂ ಅಲ್ಲ. ನೋಡಿ ಅವರೂ ನಾವು ಮಾಡ್ಬೋದಲ್ಲ, ಒಂದು ಸಲ ಟ್ರೈ ಮಾಡೋಣ ಅಂತ ಅನ್ನಿಸ್ಬೋದು ಅಂತ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ಅಷ್ಟೇ ಗೈಸ್.